ಮಗಳನ್ನ ಮದುವೆ ಮಾಡ್ಕೊಂತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದೇನು ಸುಮ್ಮನೆ ಇದೆಯಲ್ಲ. ನನ್ನ ಮಗಳು ಆ ವಿಚಾರ ಏನು ಮಾತಾಡ್ತಾ ಇಲ್ಲ, ನೀನು ಆ ವಿಚಾರ ಏನು ಮಾತಾಡ್ತಿಲ್ಲ. ಇಬ್ರಿಗೂ ಏನಾಗೈತೆ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ನೀವಿಬ್ರು? ಹಾ ನೋಡು, ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕ. ಅವ ಚಿಕ್ಕ ಹುಡುಗರಿಂದನೂ ಹೇಳಿದೀನಿ ನನ್ನ ಮಗಳನ್ನ ನಿನಗೆ ಕೊಟ್ಬಿಟ್ಟು ಮದುವೆ ಮಾಡೋದು ಅಂತ. ನೀನು ಅದಕ್ಕೆ ಒಪ್ಪಿದ್ಯಾ? ಹ್ಞೂ ಹ್ಞೂ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಲ್ಲ ನೀನು. ಹಾ ನೋಡು, ನನ್ನ ಮಗಳನ್ನ ಸುಮ್ಮನೆ ಮದುವೆ ಮಾಡ್ಕೊಳತ್ ಕಲ್ತ್ಕ, ಈಗಲೇ ಹೇಳಿದ್ದೀನಿ. ನೋಡಿ ಅತ್ತೆ, ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಈಗ ಯಾವ ಕಡೆಯಿಂದನೂ ಮೂಡಿಲ್ಲ ನನಗೆ. ಅಬ್ಬ ಬೇಜಾರಾಗ್ತೈತೆ ನನಗೆ. ಒಂದೇ ಹುಡುಗಿ ಜೊತೆ ಸಂಸಾರ ಮಾಡು ಅಂತ ಹೇಳಿದ್ರೆ ಹೆಂಗೆ ಸಂಸಾರ ಮಾಡೋಕ್ಕಾಗ್ತೈತೆ? ನೀವೇ ಯೋಚನೆ ಮಾಡಿ. ನನಗಂತೂ ವೆರೈಟಿ ಹಾಗೆ ಸಂಸಾರ ಮಾಡಬೇಕು ಅನ್ನೋದೇ ನನ್ನ ಆಸೆ. ನೋಡಿ, ನಿಮ್ಮ ಮಗಳು ನನಗೆ ಸೆಟ್ ಆಗಲ್ಲ. ಹಾಂ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಾನು ದಾರಿನೇ ಬೇರೆ, ನಿಮ್ಮ ಮಗಳು ದಾರಿನೇ ಬೇರೆ. ಅವಳನ್ನ ಬೇರೆ ಯಾರಿಗಾದ್ರೂ ಕೊಟ್ಬಿಟ್ಟು ಮದುವೆ ಮಾಡ್ಕೊಳ್ಳಿ. ಏನ್ಲ ಹಳೆ ಬೇವರ್ಸಿ, ಏನಂತ ಮಾತಾಡ್ತಾ ಇದ್ಯಾ? ನನ್ನ ಮಗಳ ಜೊತೆ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳ ಜೊತೆ ಚೆನ್ನಾಗಿ ತಿರುಗ್ಬಿಟ್ಟು ಈಗ ನೋಡಿದ್ರೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಕೂತಿದ್ಯಲ್ಲ ನೀನು. ಇರೋದು ನಿದ್ದಂಗೆ ಹೇಳ್ಬೇಕಲ್ವಾ ಅತ್ತೆ? ಆಗ್ದಿರ ಮದುವೆನ ಆಗ್ತೀನಿ ಅಂತ ಯಾಕೆ ಹೇಳ್ಬೇಕು? ನೀವೇ ಹೇಳಿ. ಹೇಯ್, ನಾನೇ ಸುಮ್ಮನೆ ಬಿಡಕ್ಕಿಲ್ಲ ನಿನ್ನ. ಏನು ಮಾಡ್ತೀಯ ಅತ್ತೆ? ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ನನ್ನ. ನಿಮ್ಮ ಅಪ್ಪನೇನೇ ನೀರ ಮುಳುಗಿಸಿ ಎದ್ದೊಳಿಸ್ದೋಳು ನಾನು. ಇನ್ನು ನಿನ್ನ ಯಾವ ಲೆಕ್ಕನ್ಲ? ಹೆಂಗೋ ನನ್ನ ಮಗಳು ನೀನು ಮದುವೆ ಹಾಗೆ ಆಗ್ತಾಳೆ ಅಂತ ಹೇಳ್ಬಿಟ್ಟು 18-20 ವರ್ಷದಿಂದ ಕಾದಿದ್ದೀನಿ. ಈಗ ನೋಡಿದ್ರೆ ಒಂದೇ ಸಲ ಕೈ ಎತ್ತುತ್ತಾ ಇದೆಯಲ್ವಾ ನೀನು? ಏಯ್, ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ಏ ಇಡಿಯಟ್, ನಾನು ನಿನಗೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲ ಹುಡ್ಕಾಡ್ತಾ ಇದ್ದೀನಿ. ನೀನು ನೋಡಿದ್ರೆ ನಮ್ಮ ಮನೆ ಹತ್ರನೇ ನಿಂತಿದ್ಯಲ್ವೋ? ಯಪ್ಪ, ಇವಳೇನು ಒಂದೊಂದ್ಸಲ ಒಂದೊಂದು ಥರ ಕಾಣ್ತಾಳಲ್ವಾ? ಏನು ಫಿಗರ್ ಹಂಗೆ ಕಾಣಿಸ್ತಾವಳೆ. ಇವಳನ್ನ ಅವತ್ತು ನೋಡಿದ್ನಲ್ವ ನಾನು. ಇವಳೆ ತಾನೇ? ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೆ. ಇದ್ರೆ ಇಂಥವಳ ಜೊತೆನೇ ಇರಬೇಕು ಅಂತ ಈಗ ಅನ್ನಿಸ್ತೈತೆ. ಅವತ್ತು ನೋಡಿದ್ರೆ ಹಳ್ಳೆಣ್ಣೆ ಚೆಂಡು ಹೂವು ಕಂಡಂಗೆ ಕಾಣ್ತಾ ಇದ್ಲು. ಇವತ್ತು ನೋಡಿದ್ರೆ ಹೈಟೆಕ್ ಫಿಗರ್ ಥರ ಕಾಣಿಸ್ತಾವಳಲ್ಲಪ್ಪ. ನೋಡೆ ಮಗಳೇ, ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಮಾತಾಡ್ತಾವ್ ನೋಡೆ. ಅತ್ತೆ, ಅಯ್ಯೋ, ತಮಾಷೆ ಮಾಡಿದೆ. ಇವಳನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವ ಕಡೆಯಿಂದ ಹೇಳಿ ಇಂಥ ಫಿಗರ್ನ ಬಿಟ್ಬಿಟ್ರೆ ನನಗಿನ್ನು ಎಲ್ಲಿಂದ ಬೇರೆ ಹುಡುಗಿ ಸಿಗ್ತಾಳೆ? ನಿಮ್ಮ ಮಗಳು ನಾನು ಸೋತೋಗ್ಬಿಟ್ಟಿದ್ದೀನಿ. ನಾನಂತೂ ಇವಳನ್ನೇ ಮದುವೆ ಮಾಡ್ಕೊಳ್ಳೋದು. ಅಂದ್ರೆ ಇಷ್ಟೊತ್ತು ತಮಾಷೆ ಮಾಡ್ದಾ? ಹ್ಞೂ ಅತ್ತೆ, ತಮಾಷೆ ಮಾಡಿದೆ ಅಷ್ಟೇನೆ. ಅಯ್ಯೋ, ಇಂಥ ಫಿಗರ್ನ ಬಿಟ್ಬಿಟ್ಟು ಬೇರೆ ಯಾರನ್ನ ಮದುವೆ ಮಾಡ್ಕೊಳ್ಳಿ? ನೀವೇ ಹೇಳಿ. ಏ ಸ್ಟುಪಿಡ್, ಇನ್ನ ನಿನ್ಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಆಯ್ತಾ? ಹಾ ಒಂದು ಹುಡುಗಿನ ಪ್ರೆಗ್ನೆಂಟ್ ಮಾಡಿ ಬಂದು ಅವಳು ಕೆರೆಗೆ ಬಿದ್ದು ಎಲ್ಲ ಮಾಡಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗವಳೆ. ನೀನು ನೋಡಿದ್ರೆ ಇನ್ನೊಬ್ಬರನ್ನ ಮದುವೆ ಮಾಡ್ಕೊಂತೀನಿ, ನನ್ನನ್ನು ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದೆಯಾ? ನಿನಗೆ ಯಾವ ಕಡೆಯಿಂದ ಮನಸ್ಸು ಬರ್ತೈತೆ ನಿನಗೆ? ನನ್ನ ಮದುವೆ ಮಾಡ್ಕೊಳ್ತಾರಂತೆ ನನ್ನ. ಆ ಹುಡುಗಿಗೆ 3 ತಿಂಗಳು ಪ್ರೆಗ್ನೆಂಟ್ ಇವಾಗ. ಏನೇ ಹೇಳ್ತಾ ಇದೆಯಾ? ಯಾರೇ? ಅದೇ ಅಮ್ಮ, ಕೆರೆ ಹತ್ರ ಬಿದ್ದಿದ್ಲಲ್ಲ, ನೀನು ಬಂದಿದ್ದೆ ಅಲ್ವಾ ಕೆರೆ ಹತ್ರ? ಆ ಮಮತನ್ ಮಗಳ? ಹ್ಞೂ, ಆ ಮಮತಾ ಆಂಟಿ ಮಗಳೇನೆ ಪ್ರೆಗ್ನೆಂಟ್ ಇವಾಗ, ಅದು ಇವನಿಂದನೇನೆ. ಹೇಯ್ ಲೋಪರ್, ಇದೇನೆಲ್ಲ ಹೇಳ್ತಾ ಇದ್ದೀವಳು? ಅತ್ತೆ, ನಿಮ್ಮ ಮಗಳನ್ನ ನೋಡ್ತಾ ಇದ್ರೆ ನನಗೆ ಯಾವ ಕಡೆ ಯೋಚನೆ ಮಾಡಬೇಕು ಅಂತಲೂ ಅನ್ನಿಸ್ತಿಲ್ಲ ಅತ್ತೆ. ನನಗಂತೂ ನಿಮ್ಮ ಮಗಳನ್ನೇ ನೋಡಬೇಕು ಅಂತ ಅನ್ನಿಸ್ತೈತೆ ಅತ್ತೆ. ಅದೆಲ್ಲ ಬಿಟ್ಬಿಡಿ, ಬಂದ್ಬಿಟ್ಟು ಒಂದೇ ಸಲ ನಮ್ಮ ಅಪ್ಪನ ಹತ್ರ ಮಾತಾಡಿ ಅತ್ತೆ. ಆದಷ್ಟು ಬೇಗ ನಿಮ್ಮ ಮಗಳು ಕುತ್ತಿಗೆಗೆ ತಾಳಿ ಕಟ್ಬಿಡ್ತೀನಿ. ಒಂದು ಹುಡುಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರೆ ನೀನು ನೋಡಿದ್ರೆ ಇನ್ನೊಬ್ಬರನ್ನ ಮದುವೆ ಮಾಡ್ಕೊಬೇಕು ಅಂತ ಮಾತಾಡ್ತಾ ಇದ್ಯಾ? ಅಮ್ಮ, ದೊಡ್ಡ 420 ನನ್ನ ಮಗ ಇವನು. ಆಹಾ, ನೀನೊಂದು ಏಟ್ ಕೊಟ್ರೆ ಅಬ್ಬಾ ಮನ್ಸಿಗೆಲ್ಲ ಏನೋ ಒಂಥರ ಸಮಾಧಾನ ಆಗ್ತೈತೆ. ನಿನ್ನ ಕೈನ ಹಿಂಗೇ ಹಿಡ್ಕೊಂಡಿರ್ಬೇಕು, ಬಿಡಬಾರ್ದು ಅಂತ ಅನ್ನಿಸ್ತೈತೆ. ಮೊದಲು ಅವಳನ್ನ ಮದುವೆ ಮಾಡ್ಕೊಳೋದು ಕಲ್ತ್ಕ, ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಾನು. ಅವಳ ಕತೆ ಎಲ್ಲ ಬಿಟ್ಬಿಡು ಚಿನ್ನ. ನಿನ್ನ ನೋಡಿದ್ಮೇಲೆ ನಿನ್ನೆ ಮದುವೆ ಮಾಡ್ಕೊಬೇಕು ಅಂತ ಅನ್ನಿಸ್ತಿರೋದು ನನಗೆ. ಅವಳ ಕತೆ ಯಾಕೆ? ಅವಳು ಸುಮ್ಮನೆ ವೇಸ್ಟ್ ಮಾಡಿ ನಿನಗೇನೆ ನಾನು ತಾಳಿ ಕಟ್ಟೋದು. ಅಳಿ ಅಂದ್ರೆ ಇಲ್ಲಿ ಏನ್ ನಡೀತಾ ಐತೆ? ನೀವೇನ್ ಮಾತಾಡ್ತಾ ಇದ್ದೀರಾ? ಏನ್ ನನಗೊಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಇಲ್ಲೆಲ್ಲ ಏನ್ ನಡೀತಾ ಐತೆ? ಅತ್ತೆ, ಏನು ನಡೀತೈತೆ ಏನು ಬಿಡ್ತೈತೆ ಅಂತ ಎಲ್ಲ ಬಿಟ್ಬಿಡಿ ಅತ್ತೆ. ಸುಮ್ಮನೆ ನಿನ್ನ ಮಗಳನ್ನ ನಾನು ಕೊಟ್ಬಿಟ್ಟು ಹೆಂಗೆ ಮದುವೆ ಮಾಡಬೇಕು ಅಂತ ಮಾತ್ರ ಯೋಚನೆ ಮಾಡಿ ಅತ್ತೆ. ನಿಮ್ಮ ಮಗಳು ಬೆಳಿಗ್ಗೆ ತಾಳಿ ಕಟ್ಬಿಡ್ತೀನಿ ಅತ್ತೆ. ನೀವೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡಿ. ನಿಮಗೂ ಅದೇ ಆಸೆ ತಾನೇ ಇರೋದು, ನಿಮ್ಮ ಮಗಳಿಗೆ ನಾನು ತಾಳಿ ಕಟ್ಟಬೇಕು ಅಂತ ಹೇಳಿ. ನಿನ್ನ ನಳಿ ಆಗ್ಬೇಕು ಅಂತ ಎಷ್ಟೊಂದು ನಿನ್ನಿಂದ ಆಸೆನೂ ಇಟ್ಕೊಂಡಿರೋದುಂಟು, ಎಲ್ಲನೂ ಉಂಟು. ಹಂಗಂತ ಅಲ್ಲ, ಮಮತಾ ಮಗಳು ಪ್ರೆಗ್ನೆಂಟು ಅದು ಇದು ಅಂತ ಹೇಳ್ತಾವ್ರೆ. ನನಗೇನು ಅರ್ಥ ಆಗ್ತಿಲ್ಲ ಅಳಿ. ಅಂದರೆ ಏನು ವಿಚಾರ ಅಂತ ಹೇಳಿ ನನ್ನ ಮಗಳು ನೋಡಿದ್ರೆ ಹಿಂಗೆ ಆಡ್ತಾವಳೆ. ನೀವಿಬ್ರು ಎಷ್ಟೆಲ್ಲ ಇಷ್ಟಪಡ್ತಾ ಇದ್ರಿ, ಈಗ ನೋಡಿದ್ರೆ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನು ನನ್ನ ಜೊತೆ ಹುಟ್ಟವಳಲ್ಲ ಅವಳ ಆಶಾ ಇಷ್ಟಪಡ್ತಾ ಇರೋ ಹುಡುಗ ಇವನೇನಾ? ಇಂಥ 840 ಇಷ್ಟಪಡ್ತಾ ಇದ್ಲ ಅವಳು. ಛೇ ಯಪ್ಪ, ನೆನೆಸ್ಕೊಳ್ಳೋಕ್ಕೂ ಅಸಹ್ಯ ಆಗ್ತಾ ಇದ್ದು ನನಗಂತೂ. ಇವನು ಲವ್ವರು ಅಂತ. ಓ ಶಿಟ್, ನನ್ನ ಲವರ್ ಎಷ್ಟು ಒಳ್ಳೆಯವನು. ಇವನು ಲವರ್ ನೋಡು, ಇವಳು ಲವರ್ ಅಂತೂ 420. ಮಗಳೇ, ಏನೋ ನಡೆದೋಗ್ಬಿಟ್ಟೈತೆ ನೋಡು. ನಮ್ಗೆ ಏನಿದ್ರು ಇವನೇ ಅಳಿಯ ಅಂತ ಹೇಳ್ಬಿಟ್ಟು ಅವತ್ತಿಂದ ಅನ್ಕೊಂಡಿದ್ವಿ ಅಲ್ವಾ ಮಗಳೇ? ಆಗಿದ್ದೆಲ್ಲ ಮರೆತ್ಬಿಟ್ಟು ಆರಾಮಾಗಿ ಇವನ್ನ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡು. ಹಂಗೆ ಹೇಳಿ ಅತ್ತೆ.
ಅತ್ತೆ ಮಗಳ ಉಡುಪು ನೋಡಿರಿ, ಅಯ್ಯಯ್ಯೋ ಸೀರೆ ಹೋಗಿ ಪ್ಯಾಂಟು ಬಂದ್ರಿ, ಇದು ಏನು ಚಂದ ಅಂತೀನ್ರಿ, ಅಯ್ಯೋ ಇದೋಗಿ ಮುಂದೇನು ಬರುತ್ತೋ ಅದೇನು ನನ್ ಬರ್ರಿ, ವಾಟ್ ಕ್ಯಾನ್ ಐ ಡು, ಅರೆ ವಾಟ್ ಕ್ಯಾನ್ ಐ ಡು. ಏಯ್ ಥು, ಮುಚ್ಚೋ ಬಾಯ್ನ. ನೋಡು, ಮುಚ್ಕೊಂಡು ಅವ್ಳು ಕತ್ತು ತಾಳಿ ಕಟ್ಟಿದ್ರೆ ಬದಿ ಕಳ್ತೀಯ, ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಕಂಬಿಯಿಂದ ಹಾಕ್ಸ್ಬಿಡ್ತೀನಿ ಅಷ್ಟೇನೆ. ಲೋಫರ್ ತಗೊಂಡು ಬಂದು ಒಂದು ಹುಡುಗಿ ಜೀವನ ಅಂದ್ರೆ ಏನೇನು ಕಂಬಿಟ್ಟಿದ್ಯಾ? ಅವಳು ಪ್ರೆಗ್ನೆಂಟ್ ಇವಾಗ. ಹೋಗಿ ನಿಮ್ಮ ಫ್ಯಾಮಿಲಿ ಹತ್ರ ಮಾತಾಡಿ ಅವ್ರ ಫ್ಯಾಮಿಲಿ ಹತ್ರ ಕರ್ಕೊಂಡು ಬಂದು ಒಂದು ಮದುವೆ ಮಾಡ್ಕೊಂಡು ಲೈಫ್ ಸೆಟ್ಲ್ ಆಗೋದು ನೋಡ್ಕೋ. ಅದ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಏನೋ ಮಾತಾಡ್ತಾ ಇದೆಯಲ್ಲ, ಲೋಫರ್ ಇಡಿಯಟ್. ಅತ್ತೆ ನಿಮ್ಮ ಮಗಳು ತಲೆ ಕೆಟ್ಟೈತೆ ಅಂತ ಅನ್ನಿಸ್ತಿದೆ, ಸ್ವಲ್ಪ ಬುದ್ಧಿ ಹೇಳ್ಬಿಟ್ಟು ನನ್ನ ಹತ್ರ ಕರ್ಕೊಂಬಿಟ್ಟು ಬನ್ನಿ, ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಈಗ ಏನು ಮಾಡೋದಪ್ಪ, ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ಅದು ಅಳಿಯಂದ್ರೆ ಅದು ಆಯಿತು, ನನ್ನ ಮಗಳ ಹತ್ರ ನಾನು ಮಾತಾಡ್ಬಿಟ್ಟು ಎಲ್ಲ ಇದು ಮಾಡ್ತೀನಿ. ಆದರೆ ನಿಮ್ಮ ಅಪ್ಪ ಒಪ್ಕೋಬೇಕಲ್ವಾ? ನಿಮ್ಮ ಅಪ್ಪನ ಒಂದ್ಸಲ ಒಪ್ಪಿಸ್ಬಿಟ್ಟು ನೋಡು. ಅಮ್ಮ, ಏನು ಮಾತಾಡ್ತಾ ಇದೀಯ ನೀನು? ಸರಿ ಅತ್ತೆ, ನೀವು ಹೇಳಿದ್ಮೇಲೆ ಮುಗೀತಲ್ವಾ, ಆರಾಮಾಗಿ ಹೋಗಿ ನಮ್ಮ ಅಪ್ಪ ಅಮ್ಮನ ಮದ್ವೆಗೆ ಒಪ್ಸಿ ಇವಳನ್ನ ಮದುವೆ ಮಾಡ್ಕೊಳಕ್ಕೆ ಆದಷ್ಟು ಬೇಗ ಬರ್ತೀನಿ. ಅಪ್ಪ ಅಮ್ಮನ ಕರ್ಕೊಂಡೇ ಬರ್ತೀನಿ ಜೊತೆಗೆ, ನೋಡ್ತಾ ಇರ್ರಿ. ಸರಿ ಹೇಳಿ ಅಂದರೆ ಆಯಿತು, ಆಗಿದ್ದೆಲ್ಲ ಆಗೋಯ್ತು. ಇನ್ನು ಮುಂದೆ ನನ್ನ ಮಗಳು ನೀವು ಚೆನ್ನಾಗಿರ್ರಿ, ಅಷ್ಟೇ ಸಾಕು. ಆ ಮಮತಾ ಮಗಳ ಜೊತೆಗೆ ಇನ್ನೊಂದ್ಸಲ ಹೋಗಕ್ಕೆ ಹೋಗಬೇಡಿ, ಸರಿನಾ? ಅವಳದೇನಾದರೂ ಇದ್ರೆ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ನನ್ನ ಮಗಳ ಜೊತೆ ನೀವು ಚೆನ್ನಾಗಿರ್ರಿ, ಅಷ್ಟೇ ಸಾಕು. ನನ್ನ ಮೇಲೆ ಹೊಟ್ಟೆ ಊರಿಗೆ ಅವಳೇನೇ ಬಿಟ್ಟಿತ್ತಾಳೆ ನಿಮ್ಮ ಹಿಂದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇಳ್ರಿ, ಅವಳು ಮೊದಲೇ ನನ್ನ ಕಂಡ್ರಾಗಲ್ವಲ್ಲ, ಅದಕ್ಕೆ ಬೇಕು ಅಂತ ಹೊಟ್ಟೆ ಊರಿಗೆ ಏನೇನೋ ಮಾಡಿರ್ತಾಳೆ. ಸರಿ ಹೇಳಿ ಅಂದರೆ ಮದುವೆಗೆ ಎಲ್ಲ ವ್ಯವಸ್ಥೆ ನಾನು ಮಾಡ್ಕೊತೀನಿ. ನೀವು ಅಷ್ಟೇನೆ ನಿಮ್ಮ ಅಪ್ಪ ಅಮ್ಮನ ಮಾತಾಡ್ಬಿಟ್ಟು ಹಿಂಗೆ ಇಷ್ಟಪಡ್ತಾ ಇದ್ದೀನಿ ಅಂತ ಕರ್ಕೊಂಬಿಟ್ಟು ಬಂದ್ಬಿಡು. ಸರಿ ಆಯ್ತು ಅತ್ತೆ, ಬರ್ಲಾ ಡಾರ್ಲಿಂಗ್, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಲವ್ ಯು ಡಾರ್ಲಿಂಗ್, ಲವ್ ಯು ಸೋ ಮಚ್. ಇಷ್ಟು ದಿನ ಮದುವೆ ಮಾಡ್ಕೋಬಾರ್ದು ಅಂತ ಅನ್ನಿಸ್ತಿತ್ತು, ಈಗ ನೀನು ನೋಡಿದ್ಮೇಲೆ ಇಲ್ಲೇ ತಾಳಿ ಕಟ್ಬಿಟ್ಟು ಎತ್ತಾಕೊಂಡು ಕರ್ಕೊಂಡು ಹೋಗ್ಬಿಡೋಣ ಅಂತ ಅನ್ನಿಸ್ತೈತೆ. ಸರಿನಾ? ಹಾಂ ಸರಿ ಸರಿ, ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಮಾತಾಡ್ಬೇಕು ಇವಾಗ ನಾನು. ನಮ್ಮ ಲವ್ ವಿಚಾರನ ಆದಷ್ಟು ಬೇಗ ಬಂದ್ಬಿಡು. ನಮ್ಮ ಮನೆಗೆ ಕಾಯ್ತಾ ಇರ್ತೀನಿ. ಓಕೆನಾ? ಲವ್ ಯು, ಬಾಯ್. ಸೂಫರ್ ನನ್ನ ಮಗಳೇ. ಅಮ್ಮ, ನಿಂಗೇನು ತಲೆಗಿಲೆ ಕೆಟ್ಟೈತಾ? ಇವನು ಸರಿ ಇಲ್ಲ ಕಣಮ್ಮ, ಇವನು 420 ನನ್ನ ಮಗ. ಇವನು ಎಂತ 420 ಗೊತ್ತಾ? ಅವಳಿಗೆ 3 ತಿಂಗಳು ಪ್ರೆಗ್ನೆಂಟ್ ಮಾಡಿಬಿಟ್ಟು ಅವಳು ಪಾಪ ಕೆರೆಗೆ ಬಿದ್ದಿದ್ಲು ಕಣಮ್ಮ. ನಿನ್ಗೆ ಗೊತ್ತಿಲ್ಲದ್ರೆ ಏನೈತೆ ಹೇಳು? ಮಗಳೇ, ಗಂಡುಸರು ಕಾಮನ್ನು ಇವೆಲ್ಲ ಮಾಡ್ತವೆ. ಯಾವನ್ ಸಾಚ ಹೇಳು? ಯಾವನು ಸಾಚ ಅಲ್ಲ. ಮೊದಲು ನಿನ್ನ ಜೀವನ ನೀನು ಸೆಟ್ಲು ಮಾಡ್ಕೊಳ್ಳೋದು ನೋಡ್ಕ ಮಗಳೇ, ಸೆಟ್ಲು ಮಾಡ್ಕೊಳ್ಳೋದು ನೋಡ್ಕ. ಅಷ್ಟು ಬಿಟ್ಬಿಟ್ಟು ಬೇರೆ ಏನ್ರ ಬಗ್ಗೆನೂ ಯೋಚನೆ ಮಾಡಕ್ಕೆ ಹೋಗ್ಬೇಡ. ವಾಟ್? ಇದೇನಮ್ಮ ಈ ಥರ ಮಾತಾಡ್ತಾ ಇದೆಯಾ ನೀನು? ಅವ್ನು ಯಾವುದೋ ಹುಡುಗಿನ ಪ್ರೆಗ್ನೆಂಟ್ ಮಾಡಿ ಮೋಸ ಮಾಡಿ ನನ್ನ ಮದುವೆ ಮಾಡ್ಕೊಂತವನೇ ಅಂತ ಹೇಳಿದ್ರೆ ಅದಕ್ಕೆ ನೀನು ಹ್ಞೂ ಅಂತ ಹೇಳ್ತಾ ಇದೆಯಲ್ಲ. ಛೇ, ನಿನ್ಗೇನು ಅನ್ನಿಸ್ತಿಲ್ವಾ? ನೋಡು, ಸಾವುಕಾರನ ಮನೆ ಸೇರಬೇಕು, ಅವನ ಆಸ್ತಿ ಎಲ್ಲ ನಿನಗೆ ಸಿಗಬೇಕು ಅಂತ ಹೇಳಿದ್ರೆ ಬೇರೆ ದಾರಿನೇ ಇಲ್ಲ. ನೀನು ಇವನ್ನ ಮದುವೆ ಮಾಡ್ಕೊಂಡ್ಲೇಬೇಕು. ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಮಗು ನೀನೇ ಅಡ್ಕೋಕ್ಕೆ ತಗೊಂಬಿಟ್ಟು ಬರಬೇಕು, ಸರಿನಾ? ಇಲ್ಲ ಅಂದರೆ ನೀನು ಬಿಟ್ಟು ಬೇರೆ ಯಾರು ಅಡ್ಕೋಕ್ಕೆ ತಗೊಬರ್ತಾರೆ? ನೀನೇ ಯೋಚನೆ ಮಾಡು. ಮದುವೆ ಆದಮೇಲೆ ಮೂಗ್ದಾರ ಹಾಕ್ಬಿಟ್ರೆ ಎಲ್ಲ ಸರೋಗ್ತಾರೆ, ಸರಿನಾ? ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಮಗಳೇ. ಮೊದಲು ಮದುವೆಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಣ. ಒಂದು ತಾಯಿ ಆಗಿದ್ಕೊಂಡು ನೀನು ಈ ಥರ ಮಾತಾಡ್ತಾ ಇದೆಯಲ್ಲಮ್ಮ. ಅಮ್ಮ ಅಂತ ಛೇ, ಮಾತಾಡೋಕ್ಕೆ ಅಸಹ್ಯ ಆಗ್ತಾಯಿತ್ತು ನನಗೆ. ನೀನು ಆಸ್ತಿ ಪಾಸ್ತಿ ಜೀವನದಾಗೆ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರಮ್ಮ. ಆದರೆ ಒಂದೊಳ್ಳೆ ಗುಣ, ಒಂದೊಳ್ಳೆ ವ್ಯಕ್ತಿನ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ನೋಡು, ನಾನು ಇವನ್ನ ಮದುವೆ ಮಾಡ್ಕೊಳ್ಳಲ್ಲ. ನಾನು ಬೇರೆ ಯಾರನ್ನ ಲವ್ ಮಾಡ್ತಾ ಇದ್ದೀನಿ, ನಾನು ಅವ್ರನ್ನೇ ಮದುವೆ ಮಾಡ್ಕೊಳ್ಳೋದು. ಏನು? ಬೇರೆ ಯಾರನ್ನ ಲವ್ ಮಾಡ್ತಾ ಇದೆಯಾ? ಲೇ ತಿರ್ಬೋಕೆ, ಸುಮ್ಮನೆ ಇರು. ಏನೋ ಇಲ್ದಿರೋದೆಲ್ಲ ಮಾತಾಡಬೇಡ. ನಾನು ಕಂಡಿದ್ದೀನಿ, ಇವನಷ್ಟು ಸಾವುಕಾರ ಯಾರು ಸಿಗಲ್ಲ. ನನ್ನ ಮಾತು ಕೇಳಿ ಇವನ್ನ ಮದುವೆ ಮಾಡ್ಕೊಳ್ಳೋದು ಕಲ್ತ್ಕ. ಅವ್ನು ಯಾರನ್ನೋ ಬಸ್ರಿ ಮಾಡಿದ್ಲು ಅಂತ ಹೇಳ್ಬಿಟ್ಟು ನೀನು ಯಾಕೆ ಯೋಚನೆ ಮಾಡ್ತಾ ಇದೆಯಾ? ತೆಗಿಸ್ಕೊಂಡು ಬೇರೆ ಮದುವೆ ಮಾಡ್ತಾರೆ, ನೀನೇನು ಯೋಚನೆ ಮಾಡಬೇಡ. ಮದುವೆಗೆ ರೆಡಿ ಆಗಿ ಫಸ್ಟು ಮೊದಲೇ ದೆವ್ವ ಹಿಡ್ಕೊಂಡೈತೆ, ಭೂತ ಹಿಡ್ಕೊಂಡೈತೆ ಅಂತ ಊರು ತುಂಬ ಪ್ರಚಾರ ಆಗೈತೆ. ನೀನು ಯಾರು ನಿನಗೆ ತಾಳಿ ಕಟ್ತಾರೆ ಹೇಳು? ಇವನೇ ನಿನಗೆ ತಾಳಿ ಕಟ್ಟಬೇಕು. ಅಯ್ಯೋ, ಮದುವೆ ಕೆಲಸ ಶುರು ಮಾಡ್ಕೋಬೇಕು. ಇನ್ನು ಏನೇನೆಲ್ಲ ಕೆಲಸಗಳವೆ. ಅಯ್ಯೋ, ನಾನು ಮೊದಲು ಕೆಲಸ ನೋಡ್ಕೋಬೇಕು. ನೀನು ಮೊದಲು ಮದುವೆಗೆ ಎಲ್ಲ ಹೊಂದಿಸ್ಕೊಂಡು ರೆಡಿ ಮಾಡ್ಕ ನೀನು, ಸರಿನಾ? ಇರು, ನಾನು ಹೋಗ್ಬಿಟ್ಟು ಅತ್ತೆ ಹತ್ರ ಮಾತಾಡ್ತೀನಿ. ಇದು ಒಂದು ಫ್ಯಾಮಿಲಿ, ಇವ್ರ ಫ್ಯಾಮಿಲಿಗೆ ನಾನು ಬಂದ. ಛೇ, ಒಂದು ಕ್ಷಣ ನಾನು ಇರಲ್ಲ. ನಾನು ಆದಷ್ಟು ಬೇಗ ಬೆಂಗಳೂರಿಗೆ ಹೊರಟೋಗ್ಬಿಡ್ಬೇಕು. ಅವಳನ್ನ ವಾಪಸ್ ಕರೆಸ್ಬೇಕು. ಅವಳನ್ನ ಹೆಂಗಾದ್ರೂ ವಾಪಸ್ ಕರೆಸ್ಬಿಟ್ಟು ಆ ಯಾಶನ ನಿನಗೂ ನಿನ್ನ ಫ್ಯಾಮಿಲಿಗೂ ಚೆನ್ನಾಗೈತಮ್ಮ, ನಾನಂತ ಇಲ್ಲೊಂದು ಕ್ಷಣನೂ ಇರಲ್ಲ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಹೇಳ್ಬಿಡ್ಬೇಕು. ಪಾಪ ಹುಡುಗಿ ಜೀವನ, 3 ತಿಂಗಳು ಪ್ರೆಗ್ನೆಂಟ್ ಬೇರೆ. ಏನು ಮಾಡೋದು ಪಾಪ.